ಇವತ್ತೇನು ಈ ಒಂದು ಸ್ಪರ್ಧೆಗೆ ನಾವು ಮುಂದಾಳಾಗಿ ನಾವು ಈ ಸ್ಪರ್ಧೆ ನಡೆಸಬೇಕು ಅಂತೇಳಿ ಹೊರಟಿದ್ದೀವಿ. ನಮ್ಮ ಚಿದಾನಂದ ಗೌಡ್ರು ಇಲ್ಲಿ ತನಕ ಶೈಕ್ಷಣಿಕವಾಗೇ ಮುಂದುವರಿತಾ ಇದ್ರು. ಬರೀ ಶೈಕ್ಷಣಿಕವಾಗಿ ಮುಂದುವರಿತಾ ಇದ್ರೆ ಇದು ಸಾಕಾಗಲ್ಲ, ದೈಹಿಕವಾಗಿನೂ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ರೆ ನಿಮ್ಮ ಹೆಸರು ಎಲ್ಲ ಕಡೆ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳಿಗೆ ಒಂದು ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿ ಅವರು ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರು. ಹಾಗೆ ಗಂಡು ಮಕ್ಳಿಗೆ ಏನ್ ಕಾರ್ಯಕ್ರಮ ಮಾಡಿ ಗುರುತಿಸ್ಕೋಬಹುದು ಅಂತ ನಾವು ಯೋಚನೆ ಮಾಡಿದಾಗ ಈ ಒಂದು ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಮುಖೇನ ಎಲ್ಲ ಈ ನವ ಯುವಕರಲ್ಲಿ ಯೂತ್ಸ್ ಅಲ್ಲಿ ಒಂದು ಉತ್ಸಾಹ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು, ಕ್ರೀಡಾಪಟುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಬಹುಮಾನಗಳನ್ನ ಪಡಿಬೇಕು ಅಂತ ಹೇಳಿ ಈ ಮುಖೇನ ಕೇಳ್ಕೊಳ್ತೀನಿ. ರಂಗೋಲಿ ಸ್ಪರ್ಧೆಯನ್ನ ಸನ್ಮಾನ್ಯ ಜನಪ್ರಿಯ ಶಾಸಕರು ಮತ್ತೆ ಅಭಿವೃದ್ಧಿ ಅಧಿಕಾರ ಆಗಿರತಕ್ಕಂಥ ಸನ್ಮಾನ್ಯ ಚಿದಾನಂದ ಎಂ ಗೌಡರವರು ರಂಗೋಲಿ ಸ್ಪರ್ಧೆಗಳನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಜನರ ಮನಸ್ಸನ್ನು, ಹೆಣ್ಣು ಮಕ್ಕಳ ಮನಸ್ಸನ್ನು ಸೆಳೆದಿದ್ದಾರೆ. ಹಾಗೆಯೇ ಗಂಡು ಮಕ್ಕಳಿಗೆ ಏನಾದರೂ ಒಂದು ಸ್ಪರ್ಧೆಗಳನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿರ್ಧಾರ ಮಾಡಿ CMG ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟೂರ್ನಮೆಂಟನ್ನು ಮಾಡ್ತಾ ಇದ್ವಿ. CMG ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. CMG ಪ್ರೀಮಿಯರ್ ಟೂರ್ನಮೆಂಟನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 8 ತಂಡಗಳು ಬರ್ತವೆ, 8 ಅಥವಾ 6 ತಂಡಗಳು ಬರ್ತವೆ. 6 ತಂಡಗಳನ್ನು ಆಡಿಸಿ ಅಲ್ಲಿ ಬಹುಮಾನವನ್ನು, ವಿಶೇಷವಾಗಿರ್ತಕ್ಕಂಥ ಬಹುಮಾನಗಳನ್ನು ವಿತರಣೆ ಮಾಡುವವರಿದ್ದಾರೆ ಸನ್ಮಾನ್ಯ ಚಿದಾನಂದ ಎಂ ಗೌಡರವರು. ಅದಾದ ನಂತರ ಅಲ್ಲಿಂದ ಗೆದ್ದಂಥ ತಂಡಗಳು, ಒಂದೇ ತಂಡ, ಆ ತಂಡಗಳು ಹೋಬಳಿ ಲೆವೆಲ್ಗೆ ಕಂಟೆಸ್ಟ್ ಮಾಡ್ತಾರೆ. ಹೋಬಳಿ ಲೆವೆಲ್ನಲ್ಲಿ ಆಕರ್ಷಕ ಬಹುಮಾನಗಳನ್ನು ಕೂಡ ನೀಡಲಾಗ್ತದೆ. ಇದಾದ ನಂತರ ಅಲ್ಲಿ ಗೆದ್ದಂಥ ಮತ್ತೆ ತಂಡಗಳನ್ನು ನಾವೇನು ಮಾಡ್ತೀವಿ, ತಾಲೂಕು ಹಂತದಲ್ಲಿ ಆಕರ್ಷಕ ಬಹುಮಾನಗಳನ್ನು ನೀಡುವುದರ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು ಈ ಕ್ರೀಡೆಗಳನ್ನು ಇವತ್ತು CMG ಬಳಗದಿಂದ ಸನ್ಮಾನ್ಯ ಚಿದಾನಂದ ಎಂ ಗೌಡರವರ ಆಶಯದೊಂದಿಗೆ ಪ್ರಾರಂಭ ಮಾಡ್ತೀವಿ. ಇದರ ನಿಯಮ ಈ ರೀತಿ ಇದೆ: 18 ವರ್ಷದ ಮೇಲ್ಪಟ್ಟ 40 ವರ್ಷದ ವಯೋಮಾನದ ಒಳಗಿನ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ನಾವು ನಿಯಮವನ್ನು ಮಾಡಿದ್ದೇವೆ. ಇಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ನಾವು ತಾಲೂಕು ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ ಆಕರ್ಷಕ ಬಹುಮಾನವನ್ನು ನೀಡಲಾಗ್ತದೆ. ಸಾಮಾನ್ಯವಾಗಿ ನಾವು ಕ್ರಿಕೆಟ್ ಅಂದ ತಕ್ಷಣ ಮಕ್ಕಳಿಗೆ ಉತ್ಸುಕರಾಗಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಇವತ್ತು ಇಂದಿನ ದಿನಮಾನದ ಯೂತ್ಸ್ಗಳಿಗೆ ಇದೆ. ಸೊ ಹಾಗಾಗಿ ನಾವು ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಮುಗಿಸಿ ಅಲ್ಲಿ ಅವರಿಗೆ ಬಹುಮಾನಗಳನ್ನು ನೀಡುವ ನಿಟ್ಟಿನಲ್ಲಿ ಅಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದಂಥವರಿಗೆ 55,000 ರೂಪಾಯಿಗಳನ್ನು, ಎರಡನೇ ಬಹುಮಾನ ಗಳಿಸಿದವರಿಗೆ 25,000 ರೂಪಾಯಿಗಳನ್ನು ಮತ್ತು ಮ್ಯಾನ್ ಆಫ್ ದ ಮ್ಯಾಚ್, ಯಾರು ಪಂದ್ಯ ಶ್ರೇಷ್ಠ ಕ್ರೀಡಾಪಟು ಇರ್ತಾರೆ ಅವ್ರಿಗೆ 10,000 ಬಹುಮಾನವನ್ನು ನಾವು ನೀಡಲಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಪಂದ್ಯಗಳನ್ನು ಆಡಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಈ ಪತ್ರಿಕಾ ಮಾಧ್ಯಮದವ್ರನ್ನ ನಾವು ಭೇಟಿ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಪಂದ್ಯವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಕೆಲವೇ ದಿನಗಳಲ್ಲಿ ಹಬ್ಬ ಕಳೆದ ನಂತರ ಈ ಮೊದಲು ಗೌಡಗೆರೆ ಹೋಬಳಿ ಗೌಡಪ್ಪನವರ ಪಂಚಾಯಿತಿ ಮೇ ಎಷ್ಟನೇ ತಾರೀಕು, ಮುಂದಿನ ತಿಂಗಳು ಏಪ್ರಿಲ್ 5ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೇವೆ ಗೌಡಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಅಲ್ಲಿ ಒಟ್ಟು ಎಷ್ಟು ಹಳ್ಳಿ ಬರ್ತವೆ ಸರ್? 7 ಹಳ್ಳಿ ಬರ್ತವೆ. 7 ತಂಡಗಳು ಕೂಡ ಒಂದು ಗೌಡಗೆರೆ ಯಾವುದಾದ್ರೂ ಒಂದು ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡಿ ಅಲ್ಲಿ ಗೆದ್ದಂಥ ತಂಡವನ್ನು ನಾವು ಹೋಬಳಿಯಲ್ಲಿ ಗೆದ್ದಂಥ ತಂಡವನ್ನು ತಾಲೂಕಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಈ ಒಂದು ಭಾಗವಹಿಸಿದಂಥ ಎಲ್ರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಭಾಗವಹಿಸಬೇಕು. ಈ ಕ್ರೀಡೆಗೆ ಪ್ರತಿಯೊಂದು ಹಳ್ಳಿಯಿಂದಲೂ ಕೂಡ ಕ್ರೀಡಾಪಟುಗಳು ಬರಬೇಕು, ಉತ್ಸುಕರಾಗಿ ಆಟ ಆಡಿ ಈ ಒಂದು ಮನರಂಜನೆಯನ್ನು ಪಡಿಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಶಿರಾ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ CMG ಪ್ರೀಮಿಯರ್ ಕ್ರಿಕೆಟ್ ಲೀಗನ್ನು ಆಯೋಜಿಸಲಾಗಿದೆ.
ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಅವರ ನೇತೃತ್ವದಲ್ಲಿ CMG ಬಳಗದಿಂದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ಈಗ ಸುಮಾರು ದಿನಗಳಿಂದ ನಾವು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ, ಈ ರಂಗೋಲಿ ಕಾರ್ಯಕ್ರಮ ಹೆಂಗಂದ್ರೆ ಮನೆ ಮಾತಾಗ್ಬಿಡುತ್ತೆ. ಇವತ್ತು ಎಲ್ಲಾ ಕಡೆ ನಾವು ವಾರ್ಡಿಂದ ಫೋನ್ ಮಾಡ್ತಾ ಇದ್ರು, ಇವತ್ತು ನಮ್ಮ ವಾರ್ಡ್ಗೆ ಬಂದಿಲ್ಲ, ನಮ್ಮ ವಾರ್ಡ್ಗೆ ಬಂದಿಲ್ಲ. ಇದ್ರ ಜೊತೆ ಕಾರ್ಯಕ್ರಮಕ್ಕೆ ಹೋದಾಗ ಏನಂತಂದ್ರೆ, ಯುವಕರು ಅಣ್ಣ ಬರೀ ಮಹಿಳೆಯರಿಗೆ ಸೀಮಿತ ನಿಮ್ಮ ಗೌಡ್ರು ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು, ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ನಮ್ಮ ಗೌಡ್ರ ಹತ್ರ, ನೀವು ಏನು ಬೇಕಾದ್ರೆ ಹೇಳ್ರಿ, ಕಬಡ್ಡಿ ಖೋಖೋ ಯಾವ್ದಾನ ಹೇಳ್ರಿ ಅಂದ್ರೆ ಎಲ್ಲಾ ಜನಗಳು ಕ್ರಿಕೆಟ್ ನಮ್ಗೆ ಟೂರ್ನಮೆಂಟ್ ನಡೆಸ್ಕೊಡ್ರಿ ಅಂದ್ರು. ಅದಕ್ಕೋಸ್ಕರ ಚಿದಾನಂದ ಗೌಡ್ರು ಒಂದು ಇದ್ ಮಾಡಿದ್ರು, ಬರೀ ಒಂದು ಊರಿಗಾದ್ರೆ ಆಗಲ್ಲ, 257 ಗ್ರಾಮ ಪಂಚಾಯತಿಗಳಿಗೂ ಸಹ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಚಿದಾನಂದ ಗೌಡ್ರದ್ದು ಉದ್ದೇಶ ಅಂದ್ರೆ ಒಂದ್ ಹಳ್ಳಿಗೆ ಮಾಡ್ಬಾರ್ದು ಅಂತ ಉದ್ದೇಶ ಇಲ್ಲ. ಪ್ರತಿ ಹಳ್ಳಿಗೂ ಸಹ ಸೇವಾ ಮಾನವ ಮತ್ತು ಎಲ್ಲೂ ಸಹ ಭೇದ ಭಾವ ಮಾಡಬಾರ್ದ ಒಂದು ಉದ್ದೇಶದಿಂದ ಪ್ರತಿ ಹೋಬಳಿ, ಪ್ರತಿ ಪಂಚಾಯತಿಯಲ್ಲಿ ಸಹ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇದು ಮಾಡಿದ್ವಿ. ಇದು ಹಂತವಾಗಿ ನಡೀತಿದೆ. ಈಗ ಮೊದಲನಾಗಿ ಮೊದಲ ಪಂಚಾಯತಿ ಲೆವೆಲ್ಗೆ ಹೋಗ್ತದೆ. ಪಂಚಾಯತಿಯಲ್ಲಿ ಗೆದ್ದಂತ ತಂಡಗಳನ್ನು ತಾಲೂಕು ಮಟ್ಟ, ಹೋಬಳಿ ಮಟ್ಟಕ್ಕೆ ತೇರ್ಗಡೆ ಆಗ್ತವೆ. ಹೋಬಳಿ ಮಟ್ಟದ ಗೆದ್ದಂತ ತಂಡಗಳನ್ನು ತಾಲೂಕು ಮಟ್ಟ ಅಂದ್ರೆ ಸಿರಾ ನಗರದಲ್ಲಿ ಒಂದು 8 ಟೀಮ್ ಬರ್ತವೆ ಅನ್ಕೊಂಡಿ. ಇಲ್ಲಿ ಯಾರು 8 ಟೀಮ್ ಬರ್ತಾವೋ ಅವ್ರ ಮೇಲೆ ಒಟ್ಟು ತಾಲೂಕು ಮಟ್ಟದಲ್ಲಿ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 25,000 ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಇರ್ತದೆ 10,000 ರೂಪಾಯಿ ಇರುತ್ತೆ. ಈ ಉದ್ದೇಶ ಇನ್ನೊಂದೇನಂದ್ರೆ, ಪ್ರತಿ ಮನೆ ಇವತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಕ್ರೀಡೆನೂ ಇರ್ತದೆ. ಯಾಕೆ ಎರಡೂ ಸಹ ನಮ್ಗೆರಡು ಅತಿ ಮುಖ್ಯ. ಆ ಒಂದು ಉದ್ದೇಶದಿಂದ CMG ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಅನ್ನು ಆಯೋಜಿಸಲಾಗಿದೆ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.